ಶಿವಮೊಗ್ಗ ಅಖಾಡದ ರಾಜಕೀಯ ಚಿತ್ರಣ ನಿಮ್ಮ ಮುಂದೆ. ಆಸ್ತಿ ತೆರಿಗೆ ಮೇಲೆ 30% ರೈಸ್ ಮಾಡಿದ್ದಾರೆ. ಆಸ್ತಿ ತೆರಿಗೆನ ಜಾಸ್ತಿ ಮಾಡಿದ್ದಾರೆ ಮತ್ತು ಸ್ಟಾಂಪ್ ಡ್ಯೂಟಿ ರಿಜಿಸ್ಟ್ರೇಷನ್ 30% ರೈಸ್ ಮಾಡಿದ್ದಾರೆ. ಅದೇ ರೀತಿ ಲಿಕ್ಕರ್ 30% ರೈಸ್ ಮಾಡಿದ್ದಾರೆ. ಈ ತರ ಕಮರ್ಷಿಯಲ್ ರೇಟ್ಗಳನ್ನ ರೈಸ್ ಮಾಡಿದ್ದಾರೆ. ಅಕ್ಕಿ, ಬೇಳೆ, ಕಾಳು ಎಲ್ಲದ್ರ ಮೇಲೆ ರೇಟ್ ರೈಸ್ ಆಗಿದೆ. ಬಡವರು ಬದುಕುವಂತ ಪರಿಸ್ಥಿತಿ ಇಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಬರ ಪರಿಸ್ಥಿತಿ ಇದೆ. ರೈತರ ಬಗ್ಗೆ ಕಾಳಜಿ ಇಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ಇವತ್ತು ಓಟಿಗಾಗಿ ಹಣೆಲಿರೋ ಕುಂಕುಮ ಅಳಿಸ್ಕೊಂತ ಇದ್ದಾರೆ. ಹಿಂದುತ್ವಕ್ಕೆ ಬೆಲೆ ಕೊಡ್ತಿಲ್ಲ ಇವತ್ತು ಕಾಂಗ್ರೆಸ್ ಅವರು. 370 ಆರ್ಟಿಕಲ್ ಆಗಲಿ, ರೋಪೇ, ಹೈವೇ, ರೈಲ್ವೆ ಎಲ್ಲ ಅಭಿವೃದ್ಧಿ ಆಗಿರೋದು ರಾಘಣ್ಣ ಮೋದಿ ಅವರಿಂದ. ಇವತ್ತು ರಾಮ ಮಂದಿರ ಆಗಿರೋದು ಇವತ್ತು ಮೋದಿಜಿ. ಓಕೆ, ರಮೇಶ್ ಹೆಗಡೆ ಅವರೇ, ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಸ್ಕೊಳ್ತಿದ್ದೀರಾ ಅಂತ. ಇವತ್ತು ಬಡವರಿಗೆ ಆರ್ಥಿಕ ಚೈತನ್ಯ ನೀಡಿದ್ದು ಕಾಂಗ್ರೆಸ್ ತಮ್ಮ ಗ್ಯಾರಂಟಿ ಮೂಲಕ. 74,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ಸರ್ಕಾರ. ವಿದರ್ಭ ಪ್ಯಾಕೇಜ್ ಅಲ್ಲಿ ರೈತರ ಬಡ್ಡಿ ಮನ್ನಾ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಈಗ ರೈತರಿಗೆ 5 ಲಕ್ಷವರೆಗೆ ಬಡ್ಡಿ ರಹಿತ ಸಾಲ ಕೊಡ್ತಿರೋದು ಕಾಂಗ್ರೆಸ್ ಸರ್ಕಾರ. ಮೋದಿ ಅಂಬಾನಿ, ಅದಾನಿ ಇವರು ಶ್ರೀಮಂತರ ಏನು ಕಾರ್ಪೊರೇಟ್ ದೊರೆಗಳ 15 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದು ಮೋದಿ. ಅಂಬಾನಿ, ಅದಾನಿ ಸಾಲ ಮನ್ನಾ ಮಾಡಿದ್ದು ಮೋದಿ, ಆದ್ರೆ ಅನ್ನದಾತನ ಸಾಲ ಮನ್ನಾ ಮಾಡಿದ್ದು ಕಾಂಗ್ರೆಸ್. ಮೇಡಮ್, ಕರೆಂಟ್ ಬಿಲ್ಲು ಫ್ರೀ ಅಂತಾರಲ್ಲ, ಮನೆದು 2079 ರೂಪಾಯಿ ಬಂದಿದೆ. 7 ರೂಪಾಯಿ ಮಾಡಿದ್ದಾರೆ ಯೂನಿಟ್, ನೋಡಿ ಸಾಕ್ಷಿ ಇದೆ. ಇವತ್ತು ಏನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ದಲಿತರ ಪರ ಅಂತೇಳಿ ದಲಿತರಿಗೆ ಎಷ್ಟು ವಿರೋಧ ಅಂದ್ರೆ SC/ST ಫಂಡ್ ಅನ್ನ 25 ಲಕ್ಷಕ್ಕೆ ಹೆಚ್ಚು ಫಂಡ್ ಅನ್ನ ಅದು ದಲಿತರ 25 ಕೋಟಿಗಿಂತ ಜಾಸ್ತಿ ಅದನ್ನ ಅಭಿವೃದ್ಧಿಗೆ ಬಳಸಿದ್ರಲ್ಲ, ಏನ್ ಸಾರ್ಥಕ ಆಯ್ತು ಅಂತ. ನಿಮ್ಮಲ್ಲಿ ಯಾರು ಕ್ಯಾಂಡಿಡೇಟ್ಗಳಿಲ್ವಲ್ರಿ? ಪ್ರತಿ ಸತಿನೂ ಹೊರಗಡೆಯಿಂದ ಕರ್ಕೊಂಡ್ ಬರ್ತೀರಲ್ರಿ. ರಮೇಶ್ ಹೆಗಡೆ ಅವರ ಇದ್ರೆ ನಿಂತ್ಕೊಬೋದಿತ್ತಲ್ಲ. ಕಾಂಗ್ರೆಸ್ ವಕ್ತಾರರಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಹೇಳ್ತೀರಿ ಇವರು, ನಾವು ಗ್ಯಾರಂಟಿ ಕೊಟ್ವಿ ಅದರಿಂದ ನಮ್ಗೆ ಸರ್ಕಾರ ಬಂತು ಮತ್ತೊಂದು ಅಂತ ಹೇಳ್ತಾ ಇದ್ದಾರೆ. ಇದೇ ನಾನೊಂದು ಕ್ವಶನ್ ಮಾಡ್ತೀನಿ ಅವರಿಗೆ, ಮಧ್ಯಪ್ರದೇಶದಲ್ಲಿ, ಛತ್ತೀಸ್ಗಢದಲ್ಲಿ ಮತ್ತು ರಾಜಸ್ಥಾನದಲ್ಲಿ ಯಾಕೆ ನಿಮ್ಮ ಸರ್ಕಾರ ಬರಲಿಲ್ಲ? ಇದೇ ಗ್ಯಾರಂಟಿ ಕೊಟ್ರಿ, ಇದಕ್ಕಿಂತ ಹೆಚ್ಚಿನ ಗ್ಯಾರಂಟಿ ಕೊಟ್ಟಿದ್ದೀರಾ. ಅಭಿವೃದ್ಧಿ ಅಂತ ಇದಾರಲ್ವಾ, ಹಂಗಾದ್ರೆ ಕಾಣಿಸೋ 2 ಫ್ಲೈಓವರ್ ಅಭಿವೃದ್ಧಿನ, ವಿಮಾನ ನಿಲ್ದಾಣ ಅಭಿವೃದ್ಧಿನ, ಹಂಗಾದ್ರೆ ಇಲ್ಲಿನ ಕಾರ್ಪೊರೇಟರ್ ಗಳಿಗೆ ಕೇಳಬೇಕು. ನಮ್ಮ ಚನ್ನಣ್ಣವರು ಯಾರು ಕಾರ್ಪೊರೇಟ್ ಆದವರು, ಈಶ್ವರಪ್ಪ ಅವರು ಎಷ್ಟು ಅನುದಾನ ಕೊಟ್ಟಿದ್ದಾರೆ. ಇಲ್ಲಿ ಆಗಿರೋ ಕಾಂಕ್ರೀಟ್ ರೋಡ್ಗಳಿರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದು ಈಶ್ವರಪ್ಪ ಇಲ್ವಾ? ಶಿವಮೊಗ್ಗದಲ್ಲಿ ಕಾಂಗ್ರೆಸ್ಸು ಬಿಜೆಪಿ ಅಡ್ಜಸ್ಟ್ಮೆಂಟ್ ರಾಜಕಾರಣ. ಯಾಕೆ ಅಂದ್ರೆ ಇಡೀ ಶಿವಪ್ಪ ನಾಯ್ಕ ಮಾಲನ್ನೇ ಮಾರಕ್ಕೆ ಹೊರಟಂತವ್ರು ಇವರು. ಅದನ್ನ ಉಳಿಸಿದಂತವ್ರು ಯಾರಾದ್ರೂ ಇದ್ರೆ ಇವತ್ತು ಶಿವಮೊಗ್ಗದಲ್ಲಿ KS ಈಶ್ವರಪ್ಪನವರು. ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿಗಳು ಕುಂಠಿತ ಆಗ್ತಾ ಇದೆ, ಉಳಿದ ಅನುದಾನಗಳನ್ನ ಇದಕ್ಕೆ ಬಳಕೆ ಮಾಡ್ಕೊಳ್ಳಾಗ್ತಾ ಇದೆ ಅನ್ನೋದು ನಿಮ್ಮ ಪ್ರಶ್ನೆ ಆಗಿತ್ತು. ಮೇಡಮ್, ಅವ್ರು ಹೇಳಿದ್ರಲ್ಲ, ಸ್ಪೆಷಲ್ ಕಾಂಪೋನೆಂಟ್ ಸ್ಕೀಮ್, ವಿಶೇಷ ಘಟಕಗಳ ಯೋಜನೆ ಇದೆಯಲ್ಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಯಾರು ಆಡಳಿತ ಕಾಲದಲ್ಲಿ ಕಾಂಗ್ರೆಸ್ ಜಾರಿಗೊಳಿಸಿದ ಬಿಜೆಪಿ ಅವರ? ಬಿಜೆಪಿ ಅವರ ಯಾರು ಹೇಳ್ರಿ? ನಮ್ಮ 20 ಪಾಯಿಂಟ್ ಫಲಾನುಭವಿಗಳು ನೋಡು. ನಿಮ್ಮ ಅರ್ಜಿ ಹಾಕಿ ಫಲಾನುಭವಿ ಈ ತರ ಹೇಳ್ತಾರಲ್ರಿ, ಇದು ಅವ್ರ ಆತ್ಮಸಾಕ್ಷಿ ಹೇಳ್ಬೇಕಾ? ಜನಸಿಗೆ ಸಿಗ್ತಕ್ಕಂಥ ಸೌಲಭ್ಯದ ಒಟ್ಟಾರೆ ಸೇವೆಯ ದರವನ್ನು ಏರಿಕೆ ಮಾಡಿದ್ದಾರೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಗಣನೀಯವಾಗಿರ್ತಕ್ಕಂಥ ಏರಿಕೆಗಳಾಗಿದೆ. ಆಸ್ತಿ ತೆರಿಗೆಗಳನ್ನು ಮಾಡಿದ್ದಾರೆ. ಇವೆಲ್ಲ ಪ್ರಶ್ನೆಗಳು. ನಿಮ್ಮ ಇದಕ್ಕೆ ಬಂದೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ಈ ಹಿಂದೆ ಕಾಂಗ್ರೆಸ್ ಇರ್ಬೇಕಾದ್ರೆ ಆಸ್ತಿ ತೆರಿಗೆ ಎಷ್ಟಿತ್ತು ಸೈಟಿಗೆ, ಮನೆಗೆ? ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಏನ್ ಮಾಡಿದ್ರು ಗೊತ್ತಾ ಸ್ವಾಮಿ? ಮೇಡಮ್, ಇವರು ಸಬ್ರಿಸ್ಟ್ರು ಗೈಡ್ಲೈನ್ಸ್ ವ್ಯಾಲ್ಯೂ SR ದರದ ಆಧಾರದ ಮೇಲೆ ಅವೈಜ್ಞಾನಿಕ ತೆರಿಗೆ ಪದ್ಧತಿಯನ್ನ ಜಾರಿಗೊಳಿಸಿ ಯಾರು 3,000 ರೂಪಾಯಿ ಕಂದಾಯ ಕಟ್ತಿದ್ರು ಮನೆಗೆ, ಇವತ್ತು 30,000 ರೂಪಾಯಿ ಮಾಡೋ ಕಾರಣ ಬಿಜೆಪಿ ಮಹಾನಗರ ಪಾಲಿಕೆ ಆಡಳಿತ, ಯಡಿಯೂರಪ್ಪ. ಇದೇ ಚನ್ನಬಸಪ್ಪನವರ ಆಡಳಿತ ಪಕ್ಷದ ನಾಯಕರಾಗಿದ್ರು. ನಮ್ಮ ವಿಶ್ವಾಸ ಅಲ್ಲ ಸರ್, 20 ರೂಪಾಯಿ ಇದ್ದ ಚಾಪಾಕ್ ಆಗದೆ ಇವತ್ತು 100 ರೂಪಾಯಿ ಆಗಿದೆ. ಶಕ್ತಿ ಯೋಜನೆ ಅಂತ ಹೇಳ್ತಾ ಇದ್ದೀರಾ. ಒಂದು ಬಸ್ ಹತ್ತಬೇಕು ಅಂದ್ರೆ 6 ಬಸ್ ಕಾಯ್ಬೇಕಾಗಿರೋ ಸಿಚುವೇಶನ್ ಇದೆ. ಬಸ್ಗಳನ್ನ ಕಡಿಮೆ ಮಾಡಿದೀರಾ, ಇದರಿಂದ ಜನ ನಿಂತು ಕಾಯ್ತಾ ಇದ್ದಾರೆ. ಯಾವ ಹೆಣ್ಮಕ್ಳು ಇದ್ರ ಬಗ್ಗೆ ಆಕ್ಷೇಪಣೆ ಮಾಡ್ತಿಲ್ಲ ಸರ್? ಒಂದ್ಸಲ ಬೀದಿಗೆ ಬನ್ನಿ ಸರ್. ಇವ್ರು ಏನ್ ಹೇಳ್ತಾರೆ, ನರೇಂದ್ರ ಮೋದಿ ಬಿಜೆಪಿ ಅವರು, ನಾವು ಮಾತೆಯರಿಗೆ ವಿಶೇಷ ಸ್ಥಾನ ಕೊಡ್ತೀವಿ, ಬರೀ ಬೊಗಳೆ. ಈ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾ ಇದೆ ಅನ್ನುವಂತ ಪ್ರಶ್ನೆಯನ್ನು ಕೂಡ ಅಲ್ಲಿ ಕೇಳಿದ್ರು. 100% ಸತ್ಯ. ಇದು ಗೊತ್ತಾಯ್ತಲ್ಲ, ಇದು ಸತ್ಯ. ರಾಜ್ಯಾಧ್ಯಕ್ಷರು ಕೇವಲ 10,000 ಅಂದ್ರೆ ಒಂದಂತೂ ತಿಳ್ಕೊಳ್ಳಿ, ಕಾಂಗ್ರೆಸ್ ಮತ್ತು ಬಿಜೆಪಿ ನೇರ ಹಣಾಹಣಿ ನಡೀತದೆ. ಅದೇ ಪ್ರಶ್ನೆ ನಿಮಗೆ, ಬಿಜೆಪಿ ಮತ್ತು ಕಾಂಗ್ರೆಸ್ ಸ್ವತಂತ್ರ ಅಭ್ಯರ್ಥಿ ಒಳ ರಾಜಕಾರಣ ನಡೆಸ್ತಾ ಇದೆ ಅಂತ, ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೆಸ್ತಾ ಇದೆ. ದೇಶದ ಜನ ನೋಡಿದ್ದಾರೆ ಯಾರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ನಮ್ಮ ರಾಜ್ಯದೊಳಗಡೆ ಎಲ್ಲರ ಜೊತೆನೂ ಕೂಡ ಹೊಂದಾಣಿಕೆ ಮಾಡ್ಕೊಂಡಂತರು ಅವರು.
ಮುಸ್ಲಿಂ ಲೀಗ್ ಜೊತೆನೇ ಹೊಂದಾಣಿಕೆ ಮಾಡಿಕೊಂಡ್ರು, SDPI ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರು, ಎಲ್ಲರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಿರೋದು ಕಾಂಗ್ರೆಸ್. ಯಾರೋ ಇವರು SDPI ಜೊತೆ ಇಲ್ವಾ ಹೊಂದಾಣಿಕೆ ಮಾಡ್ಕೊಂಡಿಲ್ವಾ ಲೋಕಲ್ ಬಾಡಿಲಿ? 8 ವರ್ಷ ಆಯ್ತು ಹೊಂದಾಣಿಕೆ ಮಾಡಿಕೊಂಡು. ನಿಮಗೆ ಎಲ್ಲ ರೀತಿಯ ಹೊಂದಾಣಿಕೆ ರಾಜಕಾರಣ ಮಾಡಿ ಅಭ್ಯಾಸ ಆಗೋಗ್ಬಿಟ್ಟಿದೆ. 63 ವರ್ಷ ಆಪರೇಷನ್ ಕಮಲ ಮಾಡಿದ್ದು ಗೊತ್ತಿದೆ ನಿಮ್ದು. ನೀವು ನೈತಿಕತೆ ಪಾಠ ಬೇಡ ಆಪರೇಷನ್ ಸ್ವಾಮಿ ಕಮಲ ನಮ್ಗೆ. ಮಾಡಿದ್ದು, ನಿಮ್ಮ ನೈತಿಕತೆ ಆಪರೇಷನ್ ಕಮಲ ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ, ಆಪರೇಷನ್ ಕಮಲ ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ, ವಿಶ್ವಾಸ್ ಈ ಅಡ್ಜಸ್ಟ್ ಒಂದು ವೇಳೆ ಹೈಪೋಥೆಟಿಕಲಿ ಕೇಳ್ತಾ ಇದ್ದೀನಿ, ಇವಾಗ ಅವರಿಬ್ರು ಅಡ್ಜಸ್ಟ್ ಮಾಡಿದ್ದಾರೆ ಅಂತಾನೆ ಅನ್ಕೊಳ್ಳಿ, ಈಶ್ವರಪ್ಪ ಅವ್ರಿಗೆ ಅದರಿಂದ ಲಾಸ್ ಆಗಲ್ವಾ? ಖಂಡಿತವಾಗ್ಲೂ ಲಾಭ ಆಗುತ್ತೆ, ಖಂಡಿತವಾಗ್ಲೂ ಲಾಭ ಆಗುತ್ತೆ ಮೇಡಮ್. ಈಗ ಏನಾಗಿದೆ ನೋಡಿ, ಅವರು ಗೀತಾ ಶಿವರಾಜ್ ಕುಮಾರ್ ಅವ್ರು ನಿಲ್ಸಿದ್ದಾರೆ. ಅದು ಕಾಂಗ್ರೆಸ್ನಲ್ಲಿರೋ ಕಾರ್ಯಕರ್ತರಿಗೆ ಎಲ್ರಿಗೂ ಗೊತ್ತಾಗಿದೆ. ಅಭ್ಯರ್ಥಿ ಗೆಲ್ಲಲ್ಲ ಅನ್ನೋ ಕಾರಣಕ್ಕೆ ಅವರೆಲ್ಲ ಕಾರ್ಯಕರ್ತರು ನಮಗೆ ರಾಷ್ಟ್ರಭಕ್ತ ಬಳಗಕ್ಕೆ ಹಾಕ್ತಾರೆ. ಹಾಗೆ ಇವರು ಕೂಡ ಒಂದು ಡಮ್ಮಿ ಕ್ಯಾಂಡಿಡೇಟ್ ನ ನಿಲ್ಸಿದ್ದಾರೆ ಅಂತ ಹೇಳಿ ನಮ್ಮ ಏನ್ ಮೂಲ ಈಶ್ವರಪ್ಪನವರೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಗೀತಾ ಶಿವರಾಜ್ ಕುಮಾರ್ ಒಬ್ಬರು ಡಮ್ಮಿ ಕ್ಯಾಂಡಿಡೇಟ್. ಇನ್ನೊಂದು ಬಹಳ ಪ್ರಮುಖವಾಗಿ ಹೇಳಿರ್ತಕ್ಕಂಥದ್ದು, ಈಗಾಗಲೇ ಬಿಜೆಪಿ ಗೆದ್ದು ಬಿಟ್ಟಿದೆ, ಕಾಂಗ್ರೆಸ್ ಅವರು ಯಾಕೆ ಸ್ಪರ್ಧೆ ಮಾಡಬೇಕಾಗಿತ್ತು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. 2 ಪ್ರಶ್ನೆಗಳು ಉತ್ತರ. ಇದು ಏನ್ ಗೊತ್ತಾ, ಇದು ಹತಾಶ ಪ್ರತಿಕ್ರಿಯೆ. ಇದು ಯಾಕಂತಂದ್ರೆ ಈಗಾಗಲೇ ಇವರ ಬಿಜೆಪಿ ಯಡಿಯೂರಪ್ಪನವರ ಕುಟುಂಬ, ಬಿಜೆಪಿ ಮತ್ತು ಈಶ್ವರಪ್ಪನವರ ಕುಟುಂಬದ ರಾಜಕೀಯ ಅಸ್ತಿತ್ವ ಹೋರಾಟದಲ್ಲಿ ಒಳಜಗಳದಲ್ಲಿ ಇವರಿಬ್ಬರು ನಾಶ ಆಗ್ತಾರೆ. ನಾವು ಗೆಲ್ಲುವ ಕುರುಹುಗಳು ಎಲ್ಲ ಕಡೆ ಕೇಳ್ತಿದೆ. 5 ಲಕ್ಷಾಂತರ ಜನ ಮಹಿಳೆಯರು ಮತ್ತೆ ಮಹನೀಯರುಗಳಿಗೆ ಕಾಂಗ್ರೆಸ್ ಎಲ್ಲ ರೀತಿಯ ಒಂದು ಸೌಲಭ್ಯವನ್ನು ಕೊಟ್ಟಿರೋದ್ರಿಂದ ಲಕ್ಷಾಂತರ ಓಟಲ್ಲಿ ಗೀತಾ ಶಿವರಾಜ್ ಕುಮಾರ್ ಗೆಲ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.